ಹಲೋ ವೆಲ್ಕಮ್ ಯು ಆಲ್ ಟು PW ಕನ್ನಡ ಚಾನಲ್. ನಾನು ಶ್ರೀಜಾ KC ಕೆಮಿಸ್ಟ್ರಿ ಮೆಂಟರ್. ಇವತ್ತಿನ ಕ್ಲಾಸ್ನಲ್ಲಿ ನಮ್ಮ ಫಸ್ಟ್ PUCಯ ನ್ಯೂ ಬ್ಲೂ ಪ್ರಿಂಟ್ ಪ್ರಕಾರ ಕೆಲವರು ಹೇಳಿದರು, ಮೇಡಮ್ ಯಾವ ಚಾಪ್ಟರ್ ಅವಾಯ್ಡ್ ಮಾಡಬಹುದು, ಯಾವ ಚಾಪ್ಟರ್ನ ಸ್ಕೋರಿಂಗ್ ಆಗಿ ಕನ್ಸಿಡರ್ ಮಾಡಬಹುದು ಅಂತ ಹೇಳಿ. ಸೊ ಇದರ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೆ. ಬಟ್ ದೇರ್ ಇಸ್ ಸರ್ಟನ್ ಮಾಡಿಫಿಕೇಶನ್ಸ್ ಇನ್ ದ ಬ್ಲೂ ಪ್ರಿಂಟ್. ತುಂಬ ಮಾಡಿಫಿಕೇಶನ್ಸ್ ಅಂತ ಹೇಳುವಂಥದ್ದಿಲ್ಲ, ಸಣ್ಣ ಸಣ್ಣ ಮಾಡಿಫಿಕೇಶನ್ಸ್ ವಿಚ್ ವಿಲ್ ರೆಡ್ಯೂಸ್ ದಿ ಆಪ್ಷನ್ಸ್. ನಿಮ್ಮ ಹತ್ರ ನಿಮ್ಗೇನು ಆಪ್ಷನ್ಸ್ ಇತ್ತು ಮೊದಲು, ಆ ಆಪ್ಷನ್ಸ್ಗಳಲ್ಲಿ ಸ್ವಲ್ಪ ರಿಡಕ್ಷನ್ಸ್ ತಂದಿದ್ದಾರೆ ಹೊಸ ಬ್ಲೂ ಪ್ರಿಂಟ್ನಲ್ಲಿ. ಹಾಗಾದರೆ ಹೊಸ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಿಕ್ಕಾಗಿ ಯಾವುದೆಲ್ಲ ಚಾಪ್ಟರ್ಸ್ನ ಅವಾಯ್ಡ್ ಮಾಡಬಹುದು, ಯಾವುದೆಲ್ಲ ಚಾಪ್ಟರ್ಸನ್ನು ಕಲಿಬಹುದು ಟು ಸ್ಕೋರ್ ಬೆಟರ್ ಅಂತ ಹೇಳೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್, ನಿಮಗೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಗೊತ್ತಿದ್ರೂ ಕೂಡ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಅಂತ ಹೇಳಿರುತ್ತೆ. ಸೊ ಪ್ರೀವಿಯಸ್ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ನ್ಯೂಮೆರಿಕಲ್ಸ್ ಬಂದು ಬರೀ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಮಾತ್ರ ಇತ್ತು. ಹೊಸ ಬ್ಲೂ ಪ್ರಿಂಟ್ನಲ್ಲಿ ನ್ಯೂಮೆರಿಕಲ್ಸ್ನ ಅವರು ನಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಒಂದು ನ್ಯೂಮೆರಿಕಲ್ಸ್ ಕೊಟ್ಟಿದ್ದಾರೆ. ನಿಮಗೆ ಚಾಯ್ಸ್ನಲ್ಲಿ ಅದನ್ನ ಅಟೆಂಡ್ ಮಾಡಬಹುದು. ಈಗ ಪಾರ್ಟ್ ಎ ಅಂತ ಹೇಳುವಂಥದ್ದು 1 to ಕ್ವೆಶನ್ ನಂಬರ್ 1ರಿಂದ ಕ್ವೆಶನ್ ನಂಬರ್ 15 ವಿಲ್ ಕ್ಯಾರಿ 1 ಮಾರ್ಕ್, 15 ಮಾರ್ಕ್ಸ್ ಅಲ್ಲೇ ಆಯಿತು. ಕ್ವೆಶನ್ ನಂಬರ್ 16ರಿಂದ 20 ನಿಮಗೆ 5 ಕ್ವೆಶನ್ಸು FIB ಫಿಲ್ ಇನ್ ದ ಬ್ಲ್ಯಾಂಕ್ ಇರುತ್ತೆ. ಅದರಲ್ಲಿ ಇಂಥದೇ ಚಾಪ್ಟರ್ಸ್ ಅಂತ ಹೇಳಿ ನಮಗೆ ಹೇಳಲಿಕ್ಕೆ ಬರಲ್ಲ. ನೆಕ್ಸ್ಟ್ ಪಾರ್ಟ್ ಬಿನಲ್ಲಿ 5 ಕ್ವೆಶನ್ಸ್ನಷ್ಟೇ ನೀವು ಆನ್ಸರ್ ಮಾಡಬೇಕು. ಪಾರ್ಟ್ ಎನಲ್ಲಿ ಎಲ್ಲ ಕ್ವೆಶನ್ಸ್ ಕೂಡ ಕಂಪಲ್ಸರಿ. ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಗಿವನ್ ಚಾಯ್ಸಸ್ ಅಂತ ಹೇಳಿದ್ರೆ ಯು ಡೋಂಟ್ ಹ್ಯಾವ್ ಹಿಯರ್ ಎನಿ ಚಾಯ್ಸಸ್, ಎಲ್ಲ ಕೂಡ ಕಂಪಲ್ಸರಿ. ಪಾರ್ಟ್ ಬಿನಲ್ಲಿ ನಿಮಗೆ 10 ಕ್ವೆಶನ್ಸ್ ಇರುತ್ತೆ. ಸೊ ಆನ್ಸರ್ ಎನಿ 5 ಆಫ್ ದ ಫಾಲೋವಿಂಗ್, ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್. ಮೇಡಮ್ ಹೇಗೆ 10 ಕ್ವೆಶನ್ಸ್ ಇರುತ್ತೆ ನೋಡಿ. ಕ್ವೆಶನ್ ನಂಬರ್ 21ರಿಂದ 30ವರೆಗೆ, 21ರಿಂದ 30 ಅಂತ ಹೇಳಿದ್ರೆ 10 ಕ್ವೆಶನ್ಸ್ನಲ್ಲಿ 10 ಕ್ವೆಶನ್ಸ್ನಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು ಬರೀ 5 ಕ್ವೆಶನ್ಸ್ ಮಾತ್ರ. ಅಂದರೆ ನಿಮಗೆ ಇಲ್ಲಿ ಚಾಯ್ಸ್ ಇದೆ ಅಂತ ಹೇಳಿ ಆಯಿತು. ಯಾವುದರಲ್ಲಿ? ಪಾರ್ಟ್ ಬಿನಲ್ಲಿ. ಹೊಸ ಬ್ಲೂ ಪ್ರಿಂಟ್ ಪ್ರಕಾರ ಪಾರ್ಟ್ ಬಿನಲ್ಲಿ ಯಾವುದೆಲ್ಲ ಕ್ವೆಶನ್ಸ್ಗಳು ಕೇಳ್ತಾರೆ. ಸೊ ಪಾರ್ಟ್ ಬಿ 10 ಮಾರ್ಕ್ಸ್ನಲ್ಲಿ ನಿಮಗೆ 1 ಕ್ವೆಶನು ಸ್ಟ್ರಕ್ಚರ್ ಆಫ್ ಆಟಮ್ನಿಂದ ಬರುತ್ತೆ, 2 ಕ್ವೆಶನ್ಸು ಥರ್ಮೋಡೈನಮಿಕ್ಸ್ನಿಂದ ಬರುತ್ತೆ, 2 ಕ್ವೆಶನ್ಸು ಇಕ್ವಿಲಿಬ್ರಿಯಮ್ನಿಂದ ಬರುತ್ತೆ. ಅಂದರೆ ಅದರಲ್ಲಿ ನಮ್ಮ ಬರೀ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ನಿಂದ ನಿಮಗೆ 5 ಕ್ವೆಶನ್ಸ್ ಕೇಳ್ತಾರೆ. ನೀವು ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ನಲ್ಲಿ ತುಂಬ ಎಕ್ಸ್ಟ್ರೀಮ್ಲಿ ಗುಡಿದ್ದೀರ ಅಂತ ಹೇಳಿದ್ರೆ ನಿಮಗೆ ಇಲ್ಲೇ ಪಾರ್ಟ್ ಬಿನಲ್ಲಿ ಸ್ಕೋರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಲೈಕ್ ಯು ಓನ್ಲಿ ಹ್ಯಾವ್ ಟು ಆನ್ಸರ್ 5 ಕ್ವೆಶನ್ಸ್ ಅಲ್ವಾ ಟು ಗೆಟ್ 10 ಮಾರ್ಕ್ಸ್. ಸೊ ಇದರಲ್ಲಿ ನೀವು 5 ಕ್ವೆಶನ್ಸ್ನ ಆನ್ಸರ್ ಮಾಡ್ಬೋದು. ಇಲ್ಲ ನಿಮಗೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಕು ಅಂತ ಹೇಳಿದ್ರೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕೆಮಿಕಲ್ ಬಾಂಡಿಂಗ್ನಿಂದ 2 ಮಾರ್ಕಿನ ಕ್ವೆಶನ್ಸ್ನ ಕೇಳ್ತಾರೆ, ಮತ್ತು GOC ನಿಂದ 2 ಕ್ವೆಶನ್ಸ್ನ ಕೇಳ್ತಾರೆ. ಸೊ ಫಿಸಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಬಂದು 3 ಇದೆ. ಅದರಲ್ಲಿ 2 ಕ್ವೆಶನ್ಸು GOC ನಿಂದ ಕೇಳ್ತಾರೆ. ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮ್ಮ ಫಸ್ಟ್ ಚಾಪ್ಟರ್ ಇದೆಯಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್, ಅದರಿಂದ 2 ಕ್ವೆಶನ್ಸ್ ಕೇಳ್ತಾರೆ. ಹೈಡ್ರೋಕಾರ್ಬನಿಂದ 1 ಕ್ವೆಶನ್ ಕೇಳ್ತಾರೆ. ಸೊ ಪಾರ್ಟ್ ಬಿ ಅನ್ನು ಅನಲೈಸ್ ಮಾಡಬೇಕಾದ್ರೆ ಯು ಕ್ಯಾನ್ ಡಿಸೈಡ್ ವಿಚ್ ಚಾಪ್ಟರ್ ನೀವು ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಂಡು. ಸೊ ಮೈ ಸಜೆಷನ್ ಏನಂತ ಹೇಳಿದ್ರೆ, ಪಾರ್ಟ್ ಈ ಇನಾರ್ಗ್ಯಾನಿಕ್ ಚಾಪ್ಟರ್ ಏನಿದೆ ಅಲ್ಲ, ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ನ ಯು ಕಾಂಟ್ ಅವಾಯ್ಡ್, ಬಿಕಾಸ್ ನಿಮಗೆ ಪಾರ್ಟ್ ಸಿ ಅಂತ ಹೇಳೋ ಇನಾರ್ಗ್ಯಾನಿಕ್ ಪಾರ್ಟ್ನಲ್ಲಿ ಕೆಮಿಕಲ್ ಬಾಂಡಿಂಗ್ನಿಂದ 3 ಕ್ವೆಶನ್ಸ್ ಬರುತ್ತೆ. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಹೈ ವೆಯ್ಟೇಜ್ ವಿತ್ ರೆಸ್ಪೆಕ್ಟ್ ಟು ಲೈಕ್ ಪಾರ್ಟ್ ಸಿನಲ್ಲಿ ಹೈ ವೆಯ್ಟೇಜ್ ಇದೆ ಅಂತ ಹೇಳಿ ಗೊತ್ತಾಯ್ತು ನಿಮಗೆ. ಸೊ ಯು ಕಾಂಟ್ ಅವಾಯ್ಡ್ ಇಟ್. ನಾನೇನು ಹೇಳ್ತೀನಿ, ಕೆಮಿಕಲ್ ಬಾಂಡಿಂಗ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಈ 2 ಮಾರ್ಕನ್ನ ಫಿಕ್ಸ್ ಮಾಡಿಟ್ಕೊಳ್ಳಿ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಸ್ಟ್ರಕ್ಚರ್ ಆಫ್ ಆಟಮ್ದು ಈಸಿ ಕ್ವೆಶನ್ಸ್ ಇರುತ್ತೆ, 2 ಮಾರ್ಕಿದು, ನೀವು ಅಟೆಂಪ್ಟ್ ಮಾಡ್ಬೋದು ಈಸಿಯಾಗಿ. ಸೊ ಇಲ್ಲೇ ನಿಮಗೆ 2+1 3 ಕ್ವೆಶನ್ಸ್ ಆಯಿತು. GOC ಚಾಪ್ಟರ್ ಕೂಡ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಅದರಿಂದ 1 ಕ್ವೆಶನ್ ಲಾಂಗ್ ಆನ್ಸರಿಗೂ ಬರುತ್ತೆ, 1 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಸೊ ಇಫ್ ಯು ಕ್ಯಾನ್ ಚೂಸ್ GOC, ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಆಟಮ್, 2 ಮಾರ್ಕ್ನ ನೀವು ಆಲ್ರೆಡಿ ಸೆಟ್ ಮಾಡ್ಕೊಳ್ಬೋದು. ಹೈಡ್ರೋಕಾರ್ಬನ್ನಲ್ಲಿ ನಿಮಗೆ ಇಷ್ಟವಾಗಿರುವಂಥ ಅಥವಾ ಈಸಿ ಆಗಿರುವಂತಹ ಕ್ವೆಶನ್ಸ್ಗಳೇನಾದರೂ ಬಂತು ಅಂತ ಹೇಳಿದ್ರೆ ದೆನ್ ಯು ಕ್ಯಾನ್ ಆರಾಮ್ಸೆ ಆನ್ಸರ್ ಹೈಡ್ರೋಕಾರ್ಬನ್. ಬಟ್ ಯು ಕ್ಯಾನ್ ಕೀಪ್ ಹೈಡ್ರೋಕಾರ್ಬನ್ ಆಸ್ ಅ ಚಾಯ್ಸ್ ಇಫ್ ಸೋ ಮೆನಿ ಸ್ಟೂಡೆಂಟ್ಸ್ ಇನ್ ದ ಲೈವ್ ಹೇಳಿದ್ರು ಹೈಡ್ರೋಕಾರ್ಬನ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಅಂತ ಹೇಳಿ. ಯಾರಿಗೆ ಹೈಡ್ರೋಕಾರ್ಬನ್ ತುಂಬ ಡಿಫಿಕಲ್ಟ್ ಆಗುತ್ತೆ, ಪಾರ್ಟ್ ಬಿನಲ್ಲಿ ನೀವು ಬೇರೆ ಚಾಪ್ಟರ್ಸ್ನಿಂದ ಚೂಸ್ ಮಾಡ್ಕೊಳ್ಬೋದು. ಸೊ 2 ಮಾರ್ಕ್ ಕ್ವೆಶನ್ಸ್ನ ಹೈಡ್ರೋಕಾರ್ಬನ್ನಿಂದ ನೀವು ಸ್ವಲ್ಪ ರಿಡಕ್ಷನ್ ಮಾಡ್ಬೋದು. ಆದರೆ ಇದೇ 2 ಮಾರ್ಕ್ ಕ್ವೆಶನ್ಸ್ 2+3 ಅಂತ ಹೇಳಿ ಲಾಂಗ್ ಆನ್ಸರ್ಸ್ನಲ್ಲಿ ಪಾರ್ಟ್ ಡಿನಲ್ಲಿ ಕೇಳ್ತಾರೆ. ಬಿಕಾಸ್ ಪಾರ್ಟ್ ಡಿನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಲಾಂಗ್ ಆನ್ಸರ್ 5 ಮಾರ್ಕ್ ಕ್ವೆಶನ್ಸ್ ಹೈಡ್ರೋಕಾರ್ಬನ್ನಿಂದ 2 ಕೇಳ್ತಾರೆ. ಇಲ್ಲಿ ನೀವು ಸಿಕ್ಕಾಕೊಂಡ್ಬಿಡ್ತೀರಾ ಹೈಡ್ರೋಕಾರ್ಬನ್ನ ನೀವೇನಾದರೂ ಚಾಯ್ಸಿಗೆ ಇಟ್ಕೊಂಡ್ರೆ. ಸೊ ಬೆಟರ್ ಹೈಡ್ರೋಕಾರ್ಬನ್ಸ್ನ ಕಲೀರಿ. ಟು ಬಿ ಇನ್ ಅ ಸೇಫರ್ ಸೈಡ್ ಅವಾಯ್ಡ್ ಮಾಡಬೇಡಿ. ಇರೋದೇ 2 ಆರ್ಗ್ಯಾನಿಕ್ ಚಾಪ್ಟರ್, ಎಷ್ಟು ಸಾಧ್ಯವೋ ಅಷ್ಟು. ಬಟ್ ಪಾರ್ಟ್ ಬಿನಲ್ಲಿ ನಿಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ, ನೆಮ್ಮದಿ ಇರುತ್ತೆ, ಬಿಕಾಸ್ ಯು ಹ್ಯಾವ್ ದ ಚಾಯ್ಸ್.
ಅರ್ಥ ಆಯ್ತಾ? ಸೊ ಇವಾಗ ಪಾರ್ಟ್ ಬಿ ನಲ್ಲಿ ಯಾವ್ದೆಲ್ಲ ಕ್ವೆಶನ್ಸ್ಗಳು ಬರುತ್ತೆ ಮತ್ತೆ ಆ ಪ್ರತಿ ಯಾವ್ದೆಲ್ಲ ಚಾಪ್ಟರ್ಸ್ನಿಂದ ಎಷ್ಟೆಷ್ಟು ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ಗೊತ್ತಾಯ್ತು ನಿಮಗೆ. ಸೊ ನಮ್ಮ ಫಿಸಿಕಲ್ ಕೆಮಿಸ್ಟ್ರಿನಿಂದ ಒಂದು 5 ಕ್ವೆಶನ್ಸು, ಇನ್ಆರ್ಗ್ಯಾನಿಕ್ನಿಂದ 2, ಆರ್ಗ್ಯಾನಿಕ್ನಿಂದ ಒಟ್ಟು 3 ಕ್ವೆಶನ್ಸ್ ಬರುತ್ತೆ ಪಾರ್ಟ್ ಬಿ ನಲ್ಲಿ. ಯಾವ್ಯಾವ ಚಾಪ್ಟರ್ನಲ್ಲಿ 2 ಕ್ವೆಶನ್ಸು, ಯಾವ್ಯಾವ ಚಾಪ್ಟರ್ನಲ್ಲಿ 1 ಕ್ವೆಶನ್ಸ್ ಅಂತ ಹೇಳಿ ನೋಡ್ಕೊಳ್ಳಿ. ಆ್ಯಂಡ್ ಅಕಾರ್ಡಿಂಗ್ಲಿ ನೀವು ಪಾರ್ಟ್ ಬಿಗೆ ಪ್ರಿಪೇರ್ ಆಗಿ 10 ಮಾರ್ಕ್ಸ್ 10 on 10 ಯು ಕ್ಯಾನ್ ಸ್ಕೋರ್. ಈಗ ಪಾರ್ಟ್ ಸಿ ಅಂತ ಹೇಳೋ ಕಡೆಗೆ ಹೋದರೆ, ಪಾರ್ಟ್ ಸಿ ನಮ್ಮ ಮೇಜರ್ ಕ್ವೆಶನ್ ಪೇಪರ್ ಕಡೆಗೆ ನೋಡೋಣ. ಸಿ ಪಾರ್ಟ್ ಸಿ ನಲ್ಲಿ 2 ಟೈಪ್ ಇದೆ. ಓಕೆ, ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್, ಈಚ್ ಕ್ವೆಶನ್ ಕ್ಯಾರೀಸ್ 3 ಮಾರ್ಕ್. 31ರಿಂದ 35 ಕ್ವೆಶನ್ ಅಂದರೆ ಟೋಟಲ್ 5 ಕ್ವೆಶನ್ಸ್ ಏನಿದೆ, 5 ಕ್ವೆಶನ್ಸ್ನಲ್ಲಿ ನೀವು ಆನ್ಸರ್ ಎನಿ 3. ಸೊ ಯು ಹ್ಯಾವ್ ಟು ಆನ್ಸರ್ 3 out of 5. ಓಕೆ, ಈ 5 ಕ್ವೆಶನ್ಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರ್ತಾ ಇದೆ. ಇಲ್ಲಿ ನೀವು ಯಾವ ಚಾಪ್ಟರ್ನ ಬಿಡಬಾರ್ದು ಟು ಸ್ಕೋರ್ ಗುಡ್ ಮಾರ್ಕ್ಸ್, ಯಾವ ಚಾಪ್ಟರ್ನ ಬಿಡಬಾರ್ದು ನೋಡಿ. ಪಾರ್ಟ್ ಸಿ ಬಂದಾಗ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ 3 ಮಾರ್ಕಿನ 3 ಪ್ರಶ್ನೆಗಳನ್ನು ಕೆಮಿಕಲ್ ಬಾಂಡಿಂಗ್ನಿಂದನೇ ಕೇಳ್ತಾರೆ. 3 ಮಾರ್ಕಿನ 3 ಕ್ವೆಶನ್ಸ್. ಓಕೆ, ಒಟ್ಟು ಎಷ್ಟು ಕ್ವೆಶನ್ಸ್ ಕೇಳ್ತಾರೆ ಹೇಳಿ ಪಾರ್ಟ್ ಸಿನಲ್ಲಿ? 5. 5ರಲ್ಲಿ ನೀವೆಷ್ಟು ಬರೀಬೇಕು? 3. 5 ಯಾವುದೆಲ್ಲ ಕೇಳ್ತಾರೆ? 3 ಕೆಮಿಕಲ್ ಬಾಂಡಿಂಗ್ನಿಂದ, 1 ರೆಡಾಕ್ಸ್ ರಿಯಾಕ್ಷನಿಂದ, 1 ಕ್ಲಾಸಿಫಿಕೇಶನಿಂದ ಕೇಳ್ತಾರೆ. ಸೊ ಐ ಗೆಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫೈಂಡ್ ಕಂಫರ್ಟಬಲ್ ವಿತ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ನೀವೇನಾದರೂ ಕೆಮಿಕಲ್ ಬಾಂಡಿಂಗ್ ಎಟ್ ಎನಿ ಕಾಸ್ಟ್ ಚೆನ್ನಾಗಿ ಓದ್ಕೊಳ್ಳಿ, ಬಿಕಾಸ್ ಮ್ಯಾಕ್ಸಿಮಮ್ ತುಂಬ ಕಡೆ ಅದರದ್ದು ರಿಪಿಟೇಷನ್ಸ್ ಬರ್ತಾ ಇದೆ. ಸೊ ಕೆಮಿಕಲ್ ಬಾಂಡಿಂಗ್ ನೀವು ಚೆನ್ನಾಗಿ ಓದಿದ್ರಿ ಅಂದರೆ ಇನ್ಆರ್ಗ್ಯಾನಿಕ್ನಲ್ಲಿ 3 ಮಾರ್ಕಿನ 3 ಪ್ರಶ್ನೆಗಳನ್ನು ಸುಲಭವಾಗಿ ಆನ್ಸರ್ ಮಾಡ್ಬೋದು, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, 3 ಮಾರ್ಕಿನ 3 ಕ್ವೆಶನ್ಸ್, ಬಿಕಾಸ್ ಯುವರ್ ಚಾಯ್ಸ್ ವಿಲ್ ಬಿ ಔಟ್ ಆಫ್ 5 ಎನಿ 3 ಅಂತ ಹೇಳಿ. ಇಲ್ಲಿ ರೆಡಾಕ್ಸ್ ಇದು 3 ಮಾರ್ಕ್ ಕ್ವೆಶನ್ಸ್ ಕೊಟ್ಟಿದ್ದಾರೆ. ನಿಮಗೆ ರೆಡಾಕ್ಸ್ ಚಾಪ್ಟರ್ ಅನಾಲಿಸಿಸ್ ನೋಡಿದ್ರೆ, ನಾನು ಚಾಪ್ಟರ್ ಅನಾಲಿಸಿಸ್ ಕೂಡ ಬರೆದಿದ್ದೀನಿ ಮಕ್ಕಳೇ. ಸಿ ರೆಡಾಕ್ಸ್ ಅಂತ ಹೇಳೋದ್ರಲ್ಲಿ 2 ಮಾರ್ಕಿದು ಕ್ವೆಶನು, 3 to 4 ಮಾರ್ಕಿದು ಒಂದು ಕ್ವೆಶನ್ಸ್ ಕೇಳ್ತಾರೆ. 3 or 4 ಮಾರ್ಕಿನ ಒಂದು ಕ್ವೆಶನ್, ಮ್ಯಾಕ್ಸಿಮಮ್ ಇದು 3 ಮಾರ್ಕಿನ ಒಂದು ಕ್ವೆಶನ್ ಕೇಳ್ತಾರೆ ಅನ್ಕೊಳ್ಳಿ. ಇಫ್ ದೇ ಆಸ್ಕ್ 3 ಮಾರ್ಕ್ ಅಥವಾ 4 ಮಾರ್ಕ್, ಇಟ್ ವಿಲ್ ಬಿ ರಿಲೇಟೆಡ್ ಟು ಬ್ಯಾಲೆನ್ಸಿಂಗ್ ದ ಇಕ್ವೇಷನ್. ಇಫ್ ಯು ಆರ್ ವೆರಿ ಗುಡ್ ಎಟ್ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್ ಅಥವಾ ಡಿಸ್ಪ್ರಪೋರ್ಷನೇಷನ್ ಅಥವಾ ಡೆಫಿನೇಷನ್ ಬೇಸ್ಡ್ ಕ್ವೆಶನ್ಸ್, ದೆನ್ ಗೋ ಹೆಡ್. ನಿಮಗೆ ಕಷ್ಟ ಆಗುತ್ತೆ ಲಾಸ್ಟ್ ಮೊಮೆಂಟಲ್ಲಿ ಬ್ಯಾಲೆನ್ಸಿಂಗ್ ದ ಪಾರ್ಟನ್ನು ಅಂತ ಹೇಳಿದ್ರೆ, ಯು ಕ್ಯಾನ್ ಗೆಟ್ ಅ ರಿಲ್ಯಾಕ್ಸೇಷನ್ ಹಿಯರ್. ನೀವು ಪಾರ್ಟ್ ಸಿನಲ್ಲಿ ರೆಡಾಕ್ಸ್ ರಿಯಾಕ್ಷನ್ನ 3 ಮಾರ್ಕ್ ಕ್ವೆಶನ್ಸ್ನ ಅವಾಯ್ಡ್ ಮಾಡಬಹುದು ಇಫ್ ಯು ವಾಂಟ್ ಟು ಅವಾಯ್ಡ್ ರೆಡಾಕ್ಸ್ ರಿಯಾಕ್ಷನ್. ನೀವು ಕರೆಕ್ಟಾಗಿ ಕ್ಲಾಸಿಫಿಕೇಷನು ಕೆಮಿಕಲ್ ಬಾಂಡಿಂಗು ಚೆನ್ನಾಗಿ ಕಲಿತ್ರೆ ನಿಮಗೆ ಅಡ್ವಾಂಟೇಜ್ ಏನು, ಪಾರ್ಟ್ ಸಿನಲ್ಲಿ ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ನಿಮ್ಮ ಟಾರ್ಗೆಟ್ ಸ್ಕೋರ್ ಏನು ಪಾರ್ಟ್ ಸಿನಲ್ಲಿ? ಎಷ್ಟು ಮಾರ್ಕನ್ನು ನೀವು ಸ್ಕೋರ್ ಮಾಡಬೇಕು ನೋಡಿಲಿ. ಪಾರ್ಟ್ ಸಿನಲ್ಲಿ ನೀವು 9 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಜಸ್ಟ್ ಬೈ ಲರ್ನಿಂಗ್ 2 ಚಾಪ್ಟರ್ಸ್ ವೆರಿ ವೆರಿ ಥರೋಲಿ. ಒಂದು ಕ್ಲಾಸಿಫಿಕೇಶನು, ಇನ್ನೊಂದು ಕೆಮಿಕಲ್ ಬಾಂಡಿಂಗ್. ಬಟ್ ಡು ನಾಟ್ ಲೀವ್ ಕೆಮಿಕಲ್ ಬಾಂಡಿಂಗ್ ಎಟ್ ಆಲ್. ಓಕೆ, ನೆಕ್ಸ್ಟ್ 36ನಿಂದ 40 ಕ್ವೆಶನ್ ನಂಬರ್ 36ನಿಂದ 40 ಅಂದರೆ ಔಟ್ ಆಫ್ 5 ಕ್ವೆಶನ್ಸ್ನಲ್ಲಿ ನೀವು 3 ಕ್ವೆಶನ್ಸ್ ಫಿಸಿಕಲ್ ಕೆಮಿಸ್ಟ್ರಿಯ ಥಿಯರಿ ಪಾರ್ಟನ್ನು ಆನ್ಸರ್ ಮಾಡಬೇಕು. ಇಲ್ಲಿ ಬರೀ ಥಿಯರಿ ಕ್ವೆಶನ್ಸ್ ಅಷ್ಟೇ ಕೇಳ್ತಾರೆ. ಟಿ ಅಂದರೆ ಥಿಯರಿ ಕ್ವೆಶನ್ಸ್. ಓಕೆ, ಅದು ಎಲ್ಲಿಂದ ಬರುತ್ತೆ ಮತ್ತು ಯಾವ್ಯಾವ ಚಾಪ್ಟರ್ನಿಂದ ಎಷ್ಟೆಷ್ಟು ಕ್ವೆಶನ್ಸ್ ಕೇಳ್ತಾರೆ. ಸಿ ಪಾರ್ಟ್ ಸಿನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಬಂದಾಗ ಬೇಸಿಕ್ ಕಾನ್ಸೆಪ್ಟ್ಸ್ ಇದು 3 ಮಾರ್ಕಿದು ಒಂದು ಕ್ವೆಶನು, ಸ್ಟ್ರಕ್ಚರ್ ಆಫ್ ಐಟಮ್ 3 ಮಾರ್ಕಿದು ಒಂದು ಕ್ವೆಶನು, ಥರ್ಮೋಡೈನಮಿಕ್ಸ್ನಿಂದ 3 ಮಾರ್ಕಿದು ಒಂದು ಕ್ವೆಶನು, ಇಕ್ವಿಲಿಬ್ರಿಯಮ್ನಿಂದ 3 ಮಾರ್ಕಿದು 2 ಕ್ವೆಶನ್ಸ್ನ ಕೇಳ್ತಾರೆ. ಥಿಯರಿ ಕ್ವೆಶನ್ಸ್ ಕೇಳ್ತಾರೆ. ಇಕ್ವಿಲಿಬ್ರಿಯಮ್ನಲ್ಲಿ ಇವಾಗಲೇ ಹೇಳ್ಬಿಡ್ತೀನಿ, ಒಂದು ಥಿಯರಿ ಕ್ವೆಶನು ಲೀ ಚಾಟಲಿಯಸ್ ಪ್ರಿನ್ಸಿಪಲಿಂದ ಬರುತ್ತೆ. ಇನ್ನೊಂದು 3 ಮಾರ್ಕಿದು ಕ್ವೆಶನ್ಸು ಪ್ರೆಡಿಕ್ಟ್ ಮಾಡಬಹುದು ನಾವು, ಸಾಲ್ಯುಬಿಲಿಟಿ ಪ್ರಾಡಕ್ಟ್, ಅಯಾನಿಕ್ ಪ್ರಾಡಕ್ಟ್, ಇದು ಥಿಯರಿ ಬೇಸ್ಡ್ ಕ್ವೆಶನ್ಸ್ ಕೇಳ್ತಾರೆ. ಅಥವಾ ಅಪ್ಲಿಕೇಶನ್ ಆಫ್ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಕಂಡುಹಿಡಿಯೋದಾಗಲಿ, ಅಥವಾ ಇಕ್ವಿಲಿಬ್ರಿಯಮ್ ಎಕ್ಸ್ಪ್ರೆಷನ್ ಬರೀರಿ ಅಂತ ಹೇಳೋ ಕ್ವೆಶನ್. ಇದು ಇಲ್ಲ ಅಂತ ಹೇಳಿದ್ರೆ ಬ್ರಾನ್ಸ್ಟೆಡ್ ಬೇಸು, ಕಾಂಜುಗೇಟ್ ಆಸಿಡ್ ಬರೀರಿ ಅನ್ನೋ ಕ್ವೆಶನು. ಸಿ ದೀಸ್ ಆರ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಲಿವಿಸ್ ಆಸಿಡ್ ಬೇಸ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ, ಬ್ರಾನ್ಸ್ಟೆಡ್ ಆಸಿಡ್ ಬೇಸ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ, ಅರೇನಿಯಸ್ ಆಸಿಡ್ ಬೇಸ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿ. ಸಾಲ್ಟ್ ಹೈಡ್ರಾಲಿಸಿಸ್ನಲ್ಲಿ ಫಾರ್ಮುಲಾಸ್ ಏನು ಕೂಡ ಥಿಯರಿನಲ್ಲಿ ಕೇಳಲ್ಲ. ಬಫರ್ ಸೊಲ್ಯೂಷನ್ ಏನು, ಎಕ್ಸಾಂಪಲ್ ಕೊಡಿ ಅಂತ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಥಿಯರಿ ಪಾರ್ಟ್ನಲ್ಲಿ ಇಕ್ವಿಲಿಬ್ರಿಯಮ್ನಲ್ಲಿ 3 ಮಾರ್ಕಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಪ್ಲಿಕೇಶನ್ ಆಫ್ equilibrium constant, right? So homogeneous, heterogeneous example, explanation with example. So idರಲ್ಲಿ my kind suggestion is, ಕೆಲವ್ರು ಕೇಳ್ತಾ ಇದ್ರು ಮೇಡಮ್ ಥರ್ಮೋಡೈನಮಿಕ್ಸ್ ನಾನು ಅವಾಯ್ಡ್ ಮಾಡ್ಬೋದಾ? ಥರ್ಮೋಡೈನಮಿಕ್ಸ್ನ ಅವಾಯ್ಡ್ ಮಾಡಿದ್ರೆ ನಿಮಗೆ ಪಾರ್ಟ್ ಬಿ ನಲ್ಲೂ ಆಪ್ಷನ್ಸ್ ಇದೆ. ಯು ಕ್ಯಾನ್ ಅವಾಯ್ಡ್ ಇಟ್ ಇಫ್ ಯು ಆರ್ ಫೀಲಿಂಗ್ ಇಟ್ ಡಿಫಿಕಲ್ಟ್. ಥರ್ಮೋಡೈನಮಿಕ್ಸ್ 3 ಮಾರ್ಕ್ ಕ್ವೆಶನ್ಸ್ ನೀವು ಅವಾಯ್ಡ್ ಮಾಡ್ಬೋದು ಪಾರ್ಟ್ ಸಿ ನಲ್ಲಿ. ಅವಾಗ ಅವಾಯ್ಡ್ ಮಾಡಿದ್ರೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ನಿಂದ 3 ಮಾರ್ಕಿದು ಥಿಯರಿ ಕ್ವೆಶನು ಚೆನ್ನಾಗಿ ಓದ್ಕೊಂಡಿರಿ. ಸ್ಟ್ರಕ್ಚರ್ ಆಫ್ ಐಟಮ್ನಿಂದ 3 ಮಾರ್ಕ್ ಕ್ವೆಶನ್, ಕ್ವಾಂಟಮ್ ನಂಬರ್ ಬಗ್ಗೆ ಬರಬಹುದು ಹೆಚ್ಚಿನ ಅಂಶ.
ಚೆನ್ನಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿ 3 ಮಾರ್ಕಿದು ಕ್ವೆಶನ್ಸ್ನ. ಅದೇ ಥರ ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ ಬೇರೆ ಬೇರೆ ಕ್ವೆಶನ್ಸು ಇದೆ. ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲು, ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟು, ರುದರ್ಫೋರ್ಡ್ಸ್ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್, ನ್ಯೂಕ್ಲಿಯರ್ ಮಾಡೆಲು, ಅಂಥ ಕ್ವೆಶನ್ಸ್ಗಳು, ಕ್ಯಾಥೋಡ್ ರೇ ಪ್ರಾಪರ್ಟೀಸು, ಅಂಥವೆಲ್ಲ ಕ್ವೆಶನ್ಸ್ಗಳು ಬರುವ ಚಾನ್ಸಸ್ ಇದೆ ಥಿಯರಿಗೆ. ಹಾಗಾಗಿ ಅದನ್ನು ಕೂಡ ಪ್ಯಾರಲಲ್ ಆಗಿ ಓದ್ಕೊಳ್ಳಿ. ಥರ್ಮೋಡೈನಮಿಕ್ಸ್, ಇಫ್ ಯು ವಾಂಟ್ ಟು ಸ್ಕಿಪ್ ಫ್ರಮ್ ಪಾರ್ಟ್ ಸಿ ಯು ಕ್ಯಾನ್ ಸ್ಕಿಪ್. ಪಾರ್ಟ್ ಸಿ ಇಂದನೂ ಸ್ಕಿಪ್ ಮಾಡಿ, ಪಾರ್ಟ್ ಬಿ ಇಂದನೂ ನೀವು ಸ್ಕಿಪ್ ಮಾಡಬಹುದು. ಅಂದರೆ 2 ಮಾರ್ಕಿನ ಥಿಯರಿ ಕ್ವೆಶನ್ಸು, 3 ಮಾರ್ಕಿನ ಥಿಯರಿ ಕ್ವೆಶನ್ಸ್. ಬಟ್ ಅಡ್ವಾಂಟೇಜ್ ಏನಂದರೆ ನೀವು ಒಂದು ಸ್ವಲ್ಪ ಕಲ್ತ್ಕೊಂಡ್ರೆ ಥರ್ಮೋಡೈನಮಿಕ್ಸ್ನಲ್ಲಿ ನಿಮ್ಗೆ ಏನಾದರೂ ಎರರ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಬಿಕಾಸ್ ಇಫ್ ಯು ಆರ್ ಅ ಸ್ಕೋರರ್ 95+ ತಗೊಳ್ಬೇಕು ಅಂದರೆ ಯು ಕೆನಾಟ್ ರಿಲೇ ಆನ್ ದ ಫಿಕ್ಸ್ ನಂಬರ್ ಆಫ್ ಕ್ವೆಶನ್ಸ್. ಒಂದು ಎಕ್ಸ್ಟ್ರಾ ನೀವು ಕಲ್ತಿರಬೇಕು, ಸೊ ದಟ್ ಒಂದು ಮಿಸ್ ಆದರೂ ಕೂಡ ಇನ್ನೊಂದು ನಿಮಗೆ ಮಾರ್ಕ್ಸ್ ಕೊಡುವಂತಿರಬೇಕು. ಆ್ಯಡೆಡ್ ಬೆನಿಫಿಟ್ ಥರ ಇರಬೇಕು ಅದು. ಸೊ ಇಫ್ ಯು ವಾಂಟ್ ಟು ಸ್ಕೋರ್ 95+ above, then I suggest you not to skip the thermodynamics part. But if you want to score just 95+ above ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಯೋರ್ ಇಂಟರ್ನಲ್ ಮಾರ್ಕ್ಸ್, ಔಟ್ ಆಫ್ 70 ಬರೀ ಒಂದು 50 ಮೇಲೆ ಸ್ಕೋರ್ ಮಾಡಬೇಕು ಅಂತ ಹೇಳೋರಿಗೆ ಯು ಕ್ಯಾನ್ ಲೀವ್ ದ ಚಾಪ್ಟರ್. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಯು ವಾಂಟ್ ಟು ಸ್ಕೋರ್. ಓಕೆ, ಬಟ್ ಟ್ರಸ್ಟ್ ಮೀ, ಯೋರ್ ಪೇರೆಂಟ್ಸ್ ಆ್ಯಂಡ್ ವಿ ಟೀಚರ್ಸ್, ವಿ ಆಲ್ವೇಸ್ ವಾಂಟ್ ಯು ಟು ಸ್ಕೋರ್ ಆಫ್ ಯೋರ್ ಬೆಸ್ಟ್. ನಿಮಗೆ ಎಷ್ಟು ನಿಮ್ಮ ಪ್ರಯತ್ನದಲ್ಲಿ ಸಾಧ್ಯವಾಗುತ್ತೋ ಅಷ್ಟು ಕೂಡ ನೀವು ಸ್ಕೋರ್ ಮಾಡಬಹುದು, ಬಿಕಾಸ್ ಯು ಹ್ಯಾವ್ ದ ಪೊಟೆನ್ಷಿಯಲ್. ಹೇಳಿದ್ದೀನಿ ನಾನು, ಡಿಸಿಷನ್ ಇಸ್ ಅಪ್ ಟು ಯು. ಸೊ ಪಾರ್ಟ್ ಸಿನಲ್ಲಿ ಎಲ್ಲ ಚಾಪ್ಟರ್ನಿಂದ ಒಂದೊಂದು 3 ಮಾರ್ಕಿನ ಕ್ವೆಶನ್ಸ್ ಬರುತ್ತೆ, ಎಕ್ಸೆಪ್ಟ್ ಇಕ್ವಿಲಿಬ್ರಿಯಂ. ಇಕ್ವಿಲಿಬ್ರಿಯಂನಲ್ಲಿ ಥಿಯರಿ 2 ಕ್ವೆಶನ್ಸ್ ಕೇಳ್ತಾರೆ. ಸೊ ಕೊಟ್ಟಿರೋ 5 ಕ್ವೆಶನ್ಸ್ನಲ್ಲಿ ನೀವೇನು ಮಾಡಬೇಕು, ಇರುವಂತಹ 5 ಕ್ವೆಶನ್ಸ್ನಲ್ಲಿ 3 ಕ್ವೆಶನ್ನ ಅಷ್ಟೇ ಆನ್ಸರನ್ನು ಮಾಡ್ಕೊಳ್ಬೇಕು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲೂ ಅಷ್ಟೇ ಇಷ್ಟೊಂದು ಕ್ವೆಶನ್ಸ್ ಇರುತ್ತೆ, 3 ಒಂದೇ ಚಾಪ್ಟರ್ನಿಂದ ಕೇಳ್ತಾರೆ. ಸೊ ಒಟ್ಟು ಚಾಯ್ಸ್ ನಿಮಗೆ 5 ಇರುತ್ತೆ, 5ರಲ್ಲಿ ನೀವು 3ಅನ್ನು ಆಯ್ಕೆ ಮಾಡ್ಕೊಳ್ಬೇಕು. ಪಾರ್ಟ್ ಬಿನಲ್ಲಿ 5 ಕ್ವೆಶನ್ಸ್ ಔಟ್ ಆಫ್ 10 ಕ್ವೆಶನ್ಸ್ನಲ್ಲಿ 5 ಇಷ್ಟೊಂದು ಚಾಯ್ಸ್ ಇದೆ. ಪಾರ್ಟ್ ಬಿ ಅಂತೂ ನೀವು ಹೆದರದೇ ಬೇಡ, ನಿಮಗೆ ಸ್ಕೋರಿಂಗ್ ಪಾರ್ಟ್ ಇರೋದೇ ಪಾರ್ಟ್ ಬಿನಲ್ಲಿ, ಚಾಯ್ಸ್ ತುಂಬ ಇರುತ್ತೆ ಅಂತ ಹೇಳಿ. ಓಕೆ, ಸೊ ಹಾಗಾಗಿ ನಿಮಗೆ ಪಾರ್ಟ್ ಬಿ ಆಫ್ ಯೋರ್ ಕ್ವೆಶನ್ ಪೇಪರ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಪಾರ್ಟ್ ಸಿ ಕೂಡ ಕ್ಲಿಯರ್ ಆಗಿದೆ. ಪಾರ್ಟ್ ಸಿನಲ್ಲಿ ನೀವು ಇವಾಗಲೇ ಡಿಸೈಡ್ ಮಾಡ್ಕೊಳ್ಬಹುದು ಯಾವ್ಯಾವ ಚಾಪ್ಟರ್ನಿಂದ ನಾನು ಆನ್ಸರ್ ಮಾಡಬೇಕು, ಯಾವ ಚಾಪ್ಟರ್ನ ನಾನು ಸ್ಕಿಪ್ ಮಾಡ್ಕೊಳ್ಬೋದು ಅಂತ ಹೇಳಿ. ಪಾರ್ಟ್ ಡಿ ಬಂದಾಗ 3 ಕ್ವೆಶನ್ಸ್ ಇರುತ್ತೆ ಮಕ್ಕಳೇ. 41 ನಿಮ್ಮ ಪ್ರಶ್ನೆ ಪತ್ರಿಕೆಯ ನಿಮ್ಮ ಕ್ವೆಶ್ಚನ್ ಪೇಪರ್ನ 41 43 ನೋಡಿ, ಈ 3 ಕ್ವೆಶನ್ಸ್ 41, 42, 43 ಒಟ್ಟು 3 ಕ್ವೆಶನ್ಸ್ ಇರುತ್ತೆ ಮಕ್ಕಳೇ. 3 ಕ್ವೆಶನ್ಸ್ನಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು 2. ಐ ವುಡ್ ನೆವರ್ ಟೆಲ್ ಯು ಟು ಸ್ಕಿಪ್ ಹೈಡ್ರೋಕಾರ್ಬನ್ಸ್ ಇಯರ್. ಯಾಕೆ ಗೊತ್ತಾ, ಹೈಡ್ರೋಕಾರ್ಬನ್ಸ್ನಿಂದ 2 ಲಾಂಗ್ ಆನ್ಸರ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ನೀವು ಇಲ್ಲೇ ಸಿಕ್ಕಾಕೊಳ್ಳೋದು. ಪಾರ್ಟ್ ಡಿನಲ್ಲಿ ಹೈಡ್ರೋಕಾರ್ಬನ್ನಿಂದ 2 ಲಾಂಗ್ ಆನ್ಸರ್ ಕ್ವೆಶನ್ಸ್, 2 ಲಾಂಗ್ ಆನ್ಸರ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಪ್ರೆಡಿಕ್ಟ್ ಮಾಡಿ ಮೇಡಮ್ ಅಂತ ಹೇಳಿದ್ರೆ 5 ಮಾರ್ಕಿನ ಕ್ವೆಶನ್ಸ್ ಇದು, 5 ಮಾರ್ಕಿನ ಕ್ವೆಶನ್. ಓಕೆ, 5 ಮಾರ್ಕಿನ 2 ಕ್ವೆಶ್ಚನ್, ಲಾಂಗ್ ಆನ್ಸರ್ ಕ್ವೆಶನ್. ಪ್ರೆಡಿಕ್ಷನ್ಸ್ ಹೇಗೆ ಮಾಡ್ಬೋದು? ಕ್ಲೋರಿನೇಷನ್, ಪ್ರಿಡೈಲ್ ಕ್ರಾಫ್ಟ್ ಆಲ್ಕೈಲೇಷನ್, ಅಸೈಲೇಷನ್, ನೈಟ್ರೇಷನ್ ಆಫ್ ಬೆನ್ಸಿನ್, ಮತ್ತು ಕ್ಲೋರಿನೇಷನ್ ಆಫ್ ಬೆನ್ಸಿನು, ಸಲ್ಫೋನೇಷನು, ಈ ಮೆಕ್ಯಾನಿಸಮ್ನಲ್ಲಿ ಯಾವುದಾದ್ರೂ ಒಂದು ಮೆಕ್ಯಾನಿಸಮ್ ಪಕ್ಕಾ ಕೇಳ್ತಾರೆ ಅವರು. ವುಡ್ಸ್ ರಿಯಾಕ್ಷನು, ಕೋಲ್ಬೇಸ್ ರಿಯಾಕ್ಷನು, ಜಿಯೋಮೆಟ್ರಿಕಲ್ ಐಸೋಮೆರಿಸಮ್, ಮತ್ತು ಕನ್ಫಾರ್ಮರ್ನಲ್ಲಿ ಎಕ್ಲಿಪ್ಸ್ಡ್ ಸ್ಟ್ಯಾಗರ್ಡ್ ಐಸೋಮೆರಿಸಮ್, ಸ್ಟ್ಯಾಗರ್ಡ್ ಆ್ಯಂಡ್ ಎಕ್ಲಿಪ್ಸ್ಡ್ ಕನ್ಫರ್ಮೇಷನ್ನ ಬರೀರಿ ಅಂತ ಹೇಳುವಂಥದ್ದು ಇನ್ ನ್ಯೂಮ್ಯಾನ್ ಪ್ರೊಜೆಕ್ಷನ್ನಲ್ಲಿ ಅಥವಾ ಸಾಹಾರ್ಸ್ ಪ್ರೊಜೆಕ್ಷನಲ್ಲಿ ಕೇಳಬಹುದು. ಓಝೋನೋಲೈಸಿಸ್ ರಿಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಡಿಷನ್ ಆಫ್ ಹೈಡ್ರೋಜನ್ ಬ್ರೋಮೈಡ್ to propene in the absence of peroxide, presence of peroxide are the reaction which you cannot skip. Preparation of ethyne from calcium carbide is very, very important. Adhe tara addition of water to ethyne molecule in the presence of mercuric sulfate is very, very important. Inna damn important agiro one reaction ide. Yavudadu? Cyclic polymerization of ethyne to give you benzene. Adhe tara benzene ige chlorine in the presence of H nu in the absence of light nalli ಏನಾಗುತ್ತೆ, ಗೆಮೆಕ್ಸಿನ್ ಫಾರ್ಮೇಷನ್ ಆಗುತ್ತೆ ಅಲ್ವಾ. ಬೆನ್ಸಿನ್ ಹೆಕ್ಸಾಕ್ಲೋರೈಡು, ಹೆಕ್ಸಾಕ್ಲೋರೋ ಬೆನ್ಸಿನು, ಆ 2 ರಿಯಾಕ್ಷನ್ ಡಿಫ್ರೆನ್ಸು. ಇವೆಲ್ಲ ಕೂಡ ದಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇನ್ ಹೈಡ್ರೋಕಾರ್ಬನ್. ಅದನ್ನ ನೀವು ಸ್ಕಿಪ್ ಮಾಡುವ ಹಾಗೇ ಇಲ್ಲ ಅಟ್ ಎನಿ ಕಾಸ್ಟ್. ಆ್ಯರೋಮೆಟೈಸೇಷನು, ಐಸೋಮೆರೈಸೇಷನು ಆಲ್ಕೇನ್ ಪಾರ್ಟ್ಸ್ನಿಂದ. ಬಾಯ್ಲಿಂಗ್ ಪಾಯಿಂಟನ್ನು ಡಿಸೈಡ್ ಮಾಡುವಂಥದ್ದು, ಲೈಕ್ ಐಸೋಪೆಂಟೇನ್, ನಿಯೋಪೆಂಟೇನ್, ಎನ್ ಪೆಂಟೇನಲ್ಲಿ ಬ್ರಾಂಚಿಂಗ್ ಇಲ್ಲ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ, ಕಾರ್ಬನ್ ಐಟಮ್ಸ್ ಇದ್ದರೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಚ್ ಯು ಶುಡ್ ನಾಟ್ ಸ್ಕಿಪ್ ಫ್ರಮ್ ಹೈಡ್ರೋಕಾರ್ಬನ್ಸ್. ಇಸ್ ದಟ್ ಕ್ಲಿಯರ್? ಓಕೆ, ಸೊ ಹೈಡ್ರೋಕಾರ್ಬನ್ಸ್ನಲ್ಲಿ 2 5 ಮಾರ್ಕಿನ ಕ್ವೆಶನ್ಸ್ ಕೇಳ್ತಾರೆ. ಬೇಸಿಕ್ ಕಾನ್ಸೆಪ್ಟ್ಸ್ನಲ್ಲಿ ಬರೀ ಒಂದೇ ಕೇಳ್ತಾರೆ. ಸೊ ಆರ್ಗ್ಯಾನಿಕ್ ದಿಸ್ ನೋ ಚಾಯ್ಸ್, ಯು ಹ್ಯಾವ್ ಟು ಲರ್ನ್. ಓಕೆ, ಹೈಡ್ರೋಕಾರ್ಬನ್ ಸ್ಕಿಪ್ ಮಾಡಿದ್ರಿ ನೀವು ಆರ್ಗ್ಯಾನಿಕ್ನಲ್ಲಿ 5 ಮಾರ್ಕ್ಸ್ನ ಕಳ್ಕೊಳ್ಬೇಕಾಗುತ್ತೆ. ಅಂದರೆ ನೀವು
70ಗಲ್ಲ 65ಗೆ ಎಕ್ಸಾಮ್ ಬರೀತಿದ್ದೀರಾ ಅಂತ ಅರ್ಥ. ಹಾಗಾಗಿ ಹೈಡ್ರೋಕಾರ್ಬನ್ಸ್ ಪ್ಲೀಸ್ ಪ್ರಿಪೇರ್. ನಿಮಗೆ ಪ್ರಿಪ್ರೇಷನ್ಗೆ ಬೆಸ್ಟ್ ಏನು, ಒಂದಾದರೆ ಒನ್ ಶಾರ್ಟ್ ಲಾಂಗ್ ಡ್ಯೂರೇಷನ್ 6 hours ಆಗುತ್ತೆ ಅಂದರೆ ನಿಮಗೆ FA ಮ್ಯಾರಥಾನ್, FA 2 ಇದು ಲೈವ್ ನೋಡಿ, ಲೈವ್ ಸೆಷನಲ್ಲಿ FA 2 ಇದು ಆಲ್ ಇಂಪಾರ್ಟೆಂಟ್ ಸಾರ್ಟ್ ಆಫ್ ಕ್ವೆಶನ್ಸ್ನ ನಾನು ಅಲ್ಲಿ ಬರೆದಿದ್ದೀನಿ. ಓಕೆ, ಸೊ ದ್ಯಾಟ್ ಯು ಕ್ಯಾನ್ ವಾಚ್. ಅಥವಾ ನೀವು ನೆನ್ನೆ ಮಾಡಿರುವಂತಹ ಲೈವ್ನಲ್ಲೂ ಕೂಡ ಐ ಹ್ಯಾವ್ ಡನ್ ಆಲ್ ದ ಇಂಪಾರ್ಟೆಂಟ್ 1 mark ಕ್ವೆಶನ್, 2 mark ಕ್ವೆಶನ್, 3 mark ಕ್ವೆಶನ್ಸ್, ಪಾಸಿಬಲ್ ಆಗಿರುವ ಎಲ್ಲ ಕ್ವೆಶನ್ಸು ಹೈಡ್ರೋಕಾರ್ಬನಲ್ಲಿ ನಾನು ನೆನ್ನೆ ಚಾಪ್ಟರ್ನಲ್ಲಿ, ನೆನ್ನೆ ಲೈವ್ನಲ್ಲೂ ಕೂಡ ಕವರ್ ಮಾಡಿದ್ದೀನಿ. ಯು ಕ್ಯಾನ್ ವಾಚ್ ದ್ಯಾಟ್. ಈಗ ಪಾರ್ಟ್ ಡಿ ನಿಮಗೆ ಕವರ್ ಆಯಿತು, ಹೇಗೆ ಮಾಡಬೇಕು ಅಂತ ಹೇಳೋ ಐಡಿಯಾ ಸಿಕ್ಕಿದೆ ಅಂತ ಹೇಳಿ ಅನ್ಕೊಳ್ತೀರಿ. ನೌ ಕಮ್ಸ್ ಪಾರ್ಟ್ ಇ. ಪಾರ್ಟ್ ಇ ನಲ್ಲಿ ನಿಮಗೆ ಎಲ್ಲಿಂದ ಕ್ವೆಶನ್ಸ್ ಕೇಳ್ತಾರೆ. ಕ್ವೆಶನ್ ಪೇಪರ್ನಲ್ಲಿ 44ನಿಂದ 48 ಪಾರ್ಟ್ ಇ ಇರುತ್ತೆ. ಇದರಲ್ಲಿ ಫಿಸಿಕಲ್ ಕೆಮಿಸ್ಟ್ರಿನಿಂದ ಕ್ವೆಶನ್ಸ್ ಕೇಳ್ತಾರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನಿಂದ ಕ್ವೆಶನ್ಸ್ ಕೇಳ್ತಾರೆ. ಹಾಗಾದರೆ ಯಾವ್ಯಾವ ಚಾಪ್ಟರ್ನಿಂದ ಎಷ್ಟೆಷ್ಟು ಕ್ವೆಶನ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ನಿಂದ ಅಂದರೆ ಎಲ್ಲ ಫಿಸಿಕಲ್ ಕೆಮಿಸ್ಟ್ರಿನಿಂದ ಒಂದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾರೆ. ಜೊತೆಗೆ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ನಿಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಿಂದ ಕೂಡ ಒಂದು ನ್ಯೂಮ್ಯಾರಿಕಲ್ಸ್ ಕೇಳ್ತಾರೆ. ಇದು 3 mark ಆಗಿರ್ಬೋದು, 4 mark ಕೂಡ ಆಗಿರ್ಬೋದು. 3 bar 4 mark ಕ್ವೆಶನ್ಸ್ಗಳು ಇದೆಲ್ಲ ಕೂಡ. 3 mark ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಇಟ್ ಇಸ್ 3 or 4 mark ಟೈಪ್ ಆಫ್ ಕ್ವೆಶನ್ಸ್. ಸೊ ನೀವು ಯಾವುದಾದ್ರೂ 3 ಚೂಸ್ ಮಾಡ್ಕೊಳ್ಬೋದು. ಇಲ್ಲೂ ಕೂಡ ಥರ್ಮೋಡೈನಮಿಕ್ಸ್ ಬೇಡ ಅಂತ ಹೇಳೋರಿಗೆ ಅವಾಯ್ಡ್ ಮಾಡ್ಬೋದು. ಯು ಕ್ಯಾನ್ ಅವಾಯ್ಡ್ ಥರ್ಮೋಡೈನಮಿಕ್ಸ್, ಬಟ್ ಐ ಆಮ್ ಟೆಲ್ಲಿಂಗ್ ಯು ಇಟ್ ಇಸ್ ಅ ಸ್ಕೋರಿಂಗ್ ಚಾಪ್ಟರ್. ಇಕ್ವಿಲಿಬ್ರಿಯಮ್ಗಿಂತನೂ ಈಸಿ ಸ್ಕೋರಿಂಗ್ ಚಾಪ್ಟರ್ ಥರ್ಮೋಡೈನಮಿಕ್ಸ್ ಬಂದು. ಬಟ್ ಇಫ್ ಯು ವಾಂಟ್ ಟು ಸ್ಕೋರ್ ಯು ಕ್ಯಾನ್ ಸ್ಕೋರ್ ಇನ್ ಥರ್ಮೋಡೈನಮಿಕ್ಸ್. ಆಗಲ್ಲ ಅಂತ ಹೇಳೋರು ಬೇಕಾದ್ರೆ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಇಲ್ಲೇನೂ ಎಫೆಕ್ಟ್ ಆಗಲ್ಲ. ನಿಮಗೆ ಎಫೆಕ್ಟ್ ಆಗಲ್ಲ ಅಂತ ಇದ್ದರೆ ಆಗಲ್ಲ, ಬಟ್ MCQ ಅಂತೂ ನೀವು ಸಾಲ್ವ್ ಮಾಡಲೇಬೇಕು, ಬಿಕಾಸ್ ದೇರ್ ಇಸ್ ನೋ ಚಾಯ್ಸ್. MCQ ಪಾರ್ಟ್ ಬಂದಾಗ ಎಲ್ಲ ಚಾಪ್ಟರ್ಸ್ನಿಂದ ಕೂಡ MCQಸ್ನ ಕೇಳಿದ್ದಾರೆ. ಹೈಯೆಸ್ಟ್ MCQs ಬಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕೆಮಿಸ್ಟ್ರಿ ಇಫ್ ಐ ಆಮ್ ನಾಟ್ ರಾಂಗ್, ಅದೇ ಥರ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿಯ ಫಸ್ಟ್ ಚಾಪ್ಟರು ಮತ್ತು ಇನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಫಸ್ಟ್ ಚಾಪ್ಟರ್ನಿಂದ ಒಟ್ಟು ನಮಗೆ 20 ಕ್ವೆಶನ್ಸ್ ಇರಬೇಕು. ಸೊ 2, 5, 9, 11, 13, 15 ಮತ್ತು 5, 20 ಇವಿಷ್ಟು ಚಾಪ್ಟರ್ಸ್. ಹೈಯೆಸ್ಟ್ ಬಂದು ಈ ಚಾಪ್ಟರ್ನಲ್ಲಿ, ಮಿಕ್ಕಿದೆಲ್ಲ ಚಾಪ್ಟರ್ಸ್ನಿಂದ 2 MCQs ಕೇಳ್ತಾ ಬರ್ತಾ ಇದ್ದಾರೆ ಅವರು. ಹಾಗಾಗಿ ಗಿವ್ ಇಂಪಾರ್ಟೆನ್ಸ್ ಫಾರ್ ಥರ್ಮೋಡೈನಮಿಕ್ಸ್ ಬಿಕಾಸ್ 2 MCQs ನಿಮ್ಗಲ್ಲಿ ಸಿಗುತ್ತೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಪಾರ್ಟ್ ಬಿ ನಲ್ಲಿ ಥರ್ಮೋಡೈನಮಿಕ್ಸ್ ಅವಾಯ್ಡ್ ಮಾಡಿದ್ರೂ ನಿಮಗೆ ಆಪ್ಷನ್ಸ್ ಇದೆ. ಥರ್ಮೋಡೈನಮಿಕ್ಸ್ ಕಷ್ಟ ಇತ್ತು ಅಂತ ಹೇಳಿದ್ರೆ ಸ್ಕೋರರ್ ಸಿಗಲ್ಲ, ಇದು ಜಸ್ಟ್ ಪಾಸ್ ಆಗೋವರಿಗೆ ಅಥವಾ ಒಂದು ಆವ್ರೇಜ್ ಮಾರ್ಕ್ ತಗೊಳ್ಳೋರಿಗೆ. ಸ್ಕೋರರ್ಸ್ ಪ್ಲೀಸ್ ಡು ನಾಟ್ ಅವಾಯ್ಡ್ ಥರ್ಮೋಡೈನಮಿಕ್ಸ್. ಪಾರ್ಟ್ ಸಿ ನಲ್ಲಿ ನಿಮಗೆ ಥರ್ಮೋಡೈನಮಿಕ್ಸ್ ಅವಾಯ್ಡ್ ಮಾಡ್ಕೊಳ್ಬೇಕಾದ್ರೆ ಥಿಯರಿ ಇಲ್ಲಿ ಅವಾಯ್ಡ್ ಮಾಡ್ತೀರಾ ಅಂದರೆ ಯು ಶುಡ್ ಬಿ ಎಕ್ಸ್ಟ್ರೀಮ್ಲಿ ಗುಡ್ ವಿತ್ ಇಕ್ವಿಲಿಬ್ರಿಯಮ್, ಸ್ಟ್ರಕ್ಚರ್ ಆಫ್ ಆಟಮ್, ಬೇಸಿಕ್ ಕಾನ್ಸೆಪ್ಟ್ಸ್. ಈ 4 ಚಾಪ್ಟರ್ನ ಚೆನ್ನಾಗಿ ಓದ್ಕೊಂಡಿರ್ಬೇಕು. ಎನಿ ಕ್ವೆಶನ್ ದೇ ಆಸ್ಕ್ ಯು ಶುಡ್ ಬಿ ಏಬಲ್ ಟು ಆನ್ಸರ್. ಅದೇ ಥರ ಪಾರ್ಟ್ ಇ ನಲ್ಲೂ ಕೂಡ ಥರ್ಮೋಡೈನಮಿಕ್ಸ್ ಯು ಕ್ಯಾನ್ ಅವಾಯ್ಡ್. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇಲ್ಲ ಮೇಡಮ್ ವಿ ವಾಂಟ್ ಟು ಅವಾಯ್ಡ್ ಇಕ್ವಿಲಿಬ್ರಿಯಮ್, ಇಸ್ ಇಟ್ ಪಾಸಿಬಲ್? ಪಾರ್ಟ್ ಬಿ ನಲ್ಲಿ ಇಕ್ವಿಲಿಬ್ರಿಯಮ್ ನೀವು ಅವಾಯ್ಡ್ ಮಾಡಬಹುದು, ನಿಮಗೆ ಚಾಯ್ಸ್ ಇರುತ್ತೆ. ಅಗೇನ್ ಬೇಜಾನ್ ಚಾಪ್ಟರ್ಸ್ ಚಾಯ್ಸ್ ಇರುತ್ತೆ. ಪಾರ್ಟ್ ಸಿ ನಲ್ಲಿ ಏನಾದರೂ ನೀವು ಇಕ್ವಿಲಿಬ್ರಿಯಮ್ನ ಅವಾಯ್ಡ್ ಮಾಡ್ತೀರಿ ಅಂತ ಹೇಳಿದ್ರೆ 3 ಮಾರ್ಕಿನ ಬೇಸಿಕ್ ಕಾನ್ಸೆಪ್ಟ್ಸು, ಸ್ಟ್ರಕ್ಚರ್ ಆಫ್ ಆಟಮು, ಥರ್ಮೋಡೈನಮಿಕ್ಸು, ಈ 3 ಚಾಪ್ಟರ್ದು ಕ್ವೆಶನ್ಸ್ನ ಚೆನ್ನಾಗಿ ಥರೋ ಆಗಿರ್ಬೇಕು ನೀವು. ಓಕೆ, ನೀವು ಇಕ್ವಿಲಿಬ್ರಿಯಮ್ ಅವಾಯ್ಡ್ ಮಾಡ್ತೀರಾ ಅಂದರೆ ಥರ್ಮೋಡೈನಮಿಕ್ಸ್ ಥರೋ ಆಗಿರಬೇಕು. ಥರ್ಮೋಡೈನಮಿಕ್ಸ್ ಅವಾಯ್ಡ್ ಮಾಡ್ತೀರಾ ಅಂದರೆ ಇಕ್ವಿಲಿಬ್ರಿಯಮ್ ಥರೋ ಆಗಿರಬೇಕು. ಎನಿ ಒನ್ ಚಾಪ್ಟರ್, ಬೋತ್ ದ ಚಾಪ್ಟರ್ ಯು ಅವಾಯ್ಡ್, ದೆನ್ ಮಾರ್ಕ್ ವಿಲ್ ನಾಟ್ ಬಿ, ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಕೋರ್ ಬೆಟರ್ ಮಾರ್ಕ್. ತುಂಬ ಚೆನ್ನಾಗಿರೋ ಮಾರ್ಕ್ ನಿಮಗೆ ಸ್ಕೋರ್ ಮಾಡೋಕ್ಕಾಗಲ್ಲ. ಪಾಸಿಂಗ್ ಪ್ಯಾಕೇಜ್ ಎಷ್ಟು, ಪಾಸಿಂಗ್ ಮಾರ್ಕ್ ಹೇಳಿ ಅಂತ ಹೇಳಿದ್ರೆ ಅದನ್ನೂ ಹೇಳ್ತೀನಿ ಲಾಸ್ಟಿಗೆ, ವೆಯ್ಟ್ ಮಾಡಿ. ಸೊ ಸ್ಕೋರರ್ಸ್, ಐ ಕೈಂಡ್ಲಿ ಸಜೆಸ್ಟ್ ಯು, ಇಫ್ ಯು ವಾಂಟ್ ಟು ಅವಾಯ್ಡ್ ಇಕ್ವಿಲಿಬ್ರಿಯಮ್ ಪಾರ್ಟ್, ದೆನ್ ಬಿ ಥರೋ ವಿತ್ ದ ರೆಸ್ಟ್ ಆಫ್ ದ 3 parts. ಬಟ್ equilibrium is very connected to your next year, second year PUC solution chapter. ಹಾಗಾಗಿ ಐ ಪ್ರಿಫರ್ ಆಸ್ ಅ ಟೀಚರ್ ರೀಡ್. ಬಟ್ ಟೈಮ್ ಇಲ್ಲ, ಓದೋಕ್ಕಾಗಲ್ಲ, ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ದ ಡಿಸಿಷನ್. ಡು ನಾಟ್ ಸ್ಕಿಪ್ ಎನಿ ಚಾಪ್ಟರ್ ಇನ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಬೋತ್ ಆರ್ ಇಂಪಾರ್ಟೆಂಟ್. ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡ್ಕೊಳ್ಳಿ ಆರ್ಗ್ಯಾನಿಕ್ ಪಾರ್ಟ್ನಿಂದ. ಮತ್ತು ಇಲ್ಲಿ ನ್ಯೂಮ್ಯಾರಿಕಲ್ಸ್ನ ನೀವು ಎಷ್ಟು ಆನ್ಸರ್ ಮಾಡಬೇಕು, ಯು ಹ್ಯಾವ್ ಟು ಆನ್ಸರ್ ಅಗೇನ್. ನ್ಯೂಮೆರಿಕಲ್ಸ್ನಲ್ಲಿ 5 ಚಾಯ್ಸ್ ಇರುತ್ತೆ, 5ರಲ್ಲಿ ನೀವು ಬರೀ 3 ಕ್ವೆಶನ್ಸ್ ಅಷ್ಟೇ ಆನ್ಸರ್ ಮಾಡಬೇಕು. ಸೊ ಔಟ್ ಆಫ್ 5 you only have to score, out of 5 you only have to consider 3 questions. 5 ಚಾಯ್ಸ್ ಇರುತ್ತೆ, 3 into 4. ಹಾಂ, ಬಟ್ ಇಲ್ಲಿ ಪ್ರತಿ ನ್ಯೂಮೆರಿಕಲ್ಸಿಗೆ 4 ಮಾರ್ಕ್ಸ್ ಇರುತ್ತೆ. ಸೊ 3 ನ್ಯೂಮೆರಿಕಲ್ಸ್ ಈಚ್ ನ್ಯೂಮೆರಿಕಲ್ ವಿಲ್ ಕ್ಯಾರಿ 4 marks. ಟೋಟಲ್ ಟಾರ್ಗೆಟ್ ಬಂದು 12 marks ಇರುತ್ತೆ. ಸೊ ಟೋಟಲ್ ಟಾರ್ಗೆಟ್ ಬಂದು 12 marks ಇರುತ್ತೆ. ಸೊ ನಿಮಗೆ ಇಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದನೇ ಎಷ್ಟಾಯಿತು,
10 ಮಾರ್ಕ್ಸ್ ಬಂತು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ. ಪಾರ್ಟ್ ಇ ಇಂದ 12 ಮಾರ್ಕ್ಸ್, ಇಲ್ಲೇ 22 ಮಾರ್ಕ್ಸ್ ನಿಮಗೆ ಬಂದ್ಬಿಡುತ್ತೆ. ನಿಮಗೆ ನ್ಯೂಮ್ಯಾರಿಕಲ್ಸ್ ಟಚ್ ಮಾಡೋಕ್ಕೆ ಹೋಗಲ್ಲ, ನನಗೆ ನ್ಯೂಮ್ಯಾರಿಕಲ್ಸ್ ತುಂಬ ಕಷ್ಟ ಇದೆ ಅಂತ ಹೇಳೋ ಮಕ್ಕಳು, ನೀವು ಬೇಕಾದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಫ್ ಯು ಆರ್ ವೆರಿ ಗುಡ್ ಎಟ್ 10 ಮಾರ್ಕ್ಸ್. ಓಕೆ, ಆಮೇಲೆ ಥಿಯರಿ ಫಿಸಿಕಲ್ ಕೆಮಿಸ್ಟ್ರಿ ನಿಮಗೆ 9 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಥಿಯರಿ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮಗೆ 9 ಮಾರ್ಕ್ಸ್ ಸಿಗುತ್ತೆ. 2 ಮಾರ್ಕ್ಸಿನ 10 ಕ್ವೆಶನ್ಸ್ ಇರುತ್ತೆ, ಚಾಯ್ಸ್ ಇರುತ್ತೆ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ 10 + 10 20, 29, 29 + 9 ಅಂತ ಹೇಳಿದ್ರೆ 38 ಮಾರ್ಕ್ಸ್ ಇಲ್ಲೇ ಆಯಿತು. ಜೊತೆಗೆ 38 ಮಾರ್ಕ್ಸು ಚೆನ್ನಾಗಿ MCQs ಮಾಡಿದ್ರಿ, ನಿಮಗೊಂದು 20 ಮಾರ್ಕ್ಸೇ ಸಿಗುತ್ತೆ ಅಂದ್ಕೊಳ್ಳಿ. 20 + 38 58 ಮಾರ್ಕ್ಸ್ ಅಲ್ಲೇ ಹೋಯ್ತು ನಿಮ್ಮದು. ಸೊ ಇಫ್ ಯು ಡು ನಾಟ್ ವಾಂಟ್ ಟು ಅಟೆಂಪ್ಟ್ ಎನಿ ನ್ಯೂಮ್ಯಾರಿಕಲ್ಸ್ ದೆನ್ ಯು ವಿಲ್ ಸ್ಕೋರ್ 58. ಬಟ್ 58ನಲ್ಲಿ 58 ಸಿಗಬೇಕು ಅಂದರೆ ನೀವು ಆ ಪರಿ ಚೆನ್ನಾಗಿ ಬರೆದಿರ್ಬೇಕು ಅನ್ಸುತ್ತೆ. 58ಗೆ ನೀವೇನಾದರೂ ಒಂದು 40 ಲೆಕ್ಕದಲ್ಲಿ ಬರೆದ್ರೆ 40 ಮಾರ್ಕ್ಸೇ ಸಿಗುತ್ತೆ, ರೈಟ್? ಹಾಗಾಗಿ ನಿಮಗೆ ಯಾವ ಪಾರ್ಟನ್ನು ಅವಾಯ್ಡ್ ಮಾಡಬೇಕು, ಈಗ ಫೇಲ್ಯೂರ್ಸ್ ಇದ್ದಾರೆ ಅಂದ್ಕೊಳ್ಳಿ, ಕೆಮಿಸ್ಟ್ರಿ ಎಷ್ಟು ಓದಿದ್ರು ತಲೆಗೆ ಹೋಗಲ್ಲ, ಜಸ್ಟ್ ಪಾಸ್ ಆಗಬೇಕು ಅಂತ ಹೇಳೋರ್ಗೂ ಕೂಡ ಸ್ಟ್ರಾಟಜಿ ಇದೆ. ಜಸ್ಟ್ ಪಾಸ್ ಆಗಲಿಕ್ಕೆ ಏನು ಓದಬೇಕು ಕೆಮಿಸ್ಟ್ರಿ? ಜಸ್ಟ್ ಪಾಸ್ ಆಗಲಿಕ್ಕೆ ನಾನು ಹೇಳ್ತಿದ್ದೀನಿ, ಬಟ್ ಆ್ಯಸ್ ಅ ಟೀಚರ್ ಐ ಡೋಂಟ್ ಲೈಕ್ ಟು ಸೇ ದಿಸ್. ಯಾಕೆಂದರೆ ನೀವು ಒಂದು ಇಡೀ ವರ್ಷದ ಅಧ್ಯಯನ ಮಾಡಿರ್ತೀರ, ಅದು ಏನಕ್ಕೆ ಮಾಡಿರ್ತೀರ? ಜಸ್ಟ್ ಪಾಸ್ ಆಗಲಿಕ್ಕ ಅಲ್ಲ ತಾನೇ, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಮುಂದಿನ ವರ್ಷಕ್ಕೆ ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ. ಆದ್ರೂ ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಟು ಸೇವ್ ಸರ್ಟನ್ ಚಿಲ್ಡ್ರನ್ ಹೂ ಆರ್ ಹೋಪಿಂಗ್ ದಟ್ ನೀವು ತುಂಬ ಚೆನ್ನಾಗಿ ಪ್ರಾಮಾಣಿಕವಾಗಿ ಓದಿರ್ತೀರ, ಆದರೆ ಕೊನೆಯ ಕ್ಷಣದಲ್ಲಿ ನಿಮಗೇನು ತಲೆಗೆ ಹೋಗ್ತಾ ಇಲ್ಲ, ನಿಮಗೆ ಹೋಪ್ಸ್ ಇಲ್ಲ, ನೀವು ಇಂಥವ್ರಿಗೆ ಹೇಳ್ತಾ ಇರೋದು. ಓಕೆ, ಪಾಸಿಂಗ್ ಪ್ಯಾಕೇಜ್. ಪಾಸಿಂಗ್ ಪ್ಯಾಕೇಜ್ ಹೇಗಿರುತ್ತೆ ಇದರಲ್ಲಿ? ಅಗೇನ್ ನಾನು ಹೇಳಿದೆ ಬರಬೇಕು ಅಂತಿಲ್ಲ, ಬಟ್ ಕೆಲವೊಂದು ಕಡೆ ನಿಮಗೆ ಟ್ರಸ್ಟ್ ಮಾಡ್ಬೋದು. ಕ್ವೆಶನ್ಸ್ ಯಾವ್ದು ಬಂದರೂ ನೀವು ಹೇಳಬೇಕು. ಪಾರ್ಟ್ ಯಾರಿಗೆಲ್ಲ ಕೆಮಿಸ್ಟ್ರಿ ಫೇಲ್ ಆಗ್ತೀವಿ ಅಂತೀರಾ, ನೀವು ಪಾರ್ಟ್ ಬಿ ಅನ್ನು ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಪಾರ್ಟ್ ಬಿಯಲ್ಲಿ ಆರಾಮಾಗಿ ನಿಮಗೆ 10 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. 10 ಮಾರ್ಕ್ಸ್ಗೆ, ಯಾಕೆ ಚಾಯ್ಸ್ ಇದೆ ಅಲ್ವಾ, ಚಾಯ್ಸ್ ಇದೆ, ಮತ್ತು ಸ್ಕಿಪ್ ಮಾಡಬೇಡಿ. ಚಾಯ್ಸ್ನಲ್ಲಿ ಪಾರ್ಟ್ ಬಿನಲ್ಲಿ ಯಾರಿಗೆ ಕೆಮಿಸ್ಟ್ರಿ ಕಷ್ಟ ಇದೆ, ನೀವು ಯಾವ್ಯಾವ ಚಾಪ್ಟರ್ನಿಂದ 10 ಮಾರ್ಕ್ಸ್ ನಾನು ತಗೊಳ್ಬೇಕು ಅಂತ ಡಿಸೈಡ್ ಮಾಡ್ಕೋಬೋದು. ನಿಮಗೆ ಕೆಮಿಕಲ್ ಬಾಂಡಿಂಗ್ ಇಷ್ಟ ಇದೆ, ಮತ್ತು ಥರ್ಮೋಡೈನಮಿಕ್ಸ್ ತುಂಬ ಜನ ಮಕ್ಕಳಿಗೆ ಕಷ್ಟ ಇರ್ಬೋದು, ಸ್ಟ್ರಕ್ಚರ್ ಆಫ್ ಆಟಮ್ ಇಷ್ಟ ಇದೆ, ಕೆಮಿಕಲ್ ಬಾಂಡಿಂಗ್ ಇಷ್ಟ ಇದೆ, ಆಯಿತಾ, ಹೈಡ್ರೋಕಾರ್ಬನ್ಸು ಅಥವಾ GOC ಪಾರ್ಟ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಷ್ಟ ಇದೆ ಅಂದರೆ ನೀವು ಚೂಸ್ ಮಾಡಿಟ್ಕೊಂಡಿರಿ. 10 ಮಾರ್ಕ್ ಐ ಆಮ್ ನಾಟ್ ಗೋಯಿಂಗ್ ಟು ಲೂಸ್ ಫ್ರಮ್ ಪಾರ್ಟ್ ಬಿ. ಸೊ ಪಾಸಿಂಗ್ ಪ್ಯಾಕೇಜ್ ಬಂದು ಕೀಪ್ ಇಟ್ ಆಸ್ ನಿಮಗೆ 30 ಅಂತ ಇಟ್ಕೊಳ್ಳಿ. 21 ನಿಮ್ಮದು ಪಾಸಿಂಗ್ ಪ್ಯಾಕೇಜ್ ಇರೋದು, ಆದರೂ ಕೂಡ 30 ಇಟ್ಕೊಳ್ಳಿ. 30ಗೆ ಬರೆದ್ರೆ ನಿಮಗೆ 21 ರೀಚ್ ಆಗೋಕ್ಕಾಗೋದು. 21ಗೆ ಬರೆದ್ರೆ ನೀವು ಬಿಲೋ ಹೋಗಿಬಿಡ್ತೀರ. ಸೊ ದೋ ದಿಸ್ ವಿಡಿಯೋ ಇಸ್ ಟು ಸ್ಕೋರ್ 95+ ಅಬವ್. ಎಲ್ಲ ಸ್ಟ್ರಾಟಜಿ ಆದಮೇಲೆ ಕೊನೆಗೆ ನಾನು ಹೇಳಿದ್ದೇನೆ ಲೈವಲ್ಲಿ ದಟ್ ಐ ವಿಲ್ ಬಿ ಟೆಲಿಂಗ್ ಯು ಪಾಸಿಂಗ್ ಪ್ಯಾಕೇಜ್ ಏನು ಅಂತ ಹೇಳ್ಕೊಂಡು. ಸೊ ಪಾರ್ಟ್ ಬಿ ಅನ್ನು ಅವಾಯ್ಡ್ ಮಾಡಬೇಡಿ, ಅದೇ ಥರ ಪಾರ್ಟ್ ಡಿ ಅನ್ನು ಕೂಡ ಅವಾಯ್ಡ್ ಮಾಡಬೇಡಿ. ಥಿಯರಿಟಿಕಲ್ ಕ್ವೆಶನು, ಸೊ ನಿಮಗೇನು ಮಾಡ್ಬೋದು ಕ್ವೆಶನ್ ಪೇಪರ್ನಲ್ಲಿ ಅಂತ ಹೇಳಿದ್ರೆ, ಥಿಯರಿ ಕ್ವೆಶನ್ಸ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಸೊ ಪಾರ್ಟ್ ಬಿ ಅಲ್ಲಿ ಚಾಯ್ಸ್ ಇರುತ್ತೆ, ಚೆನ್ನಾಗಿ ಓದ್ಕೊಳ್ಳಿ. ಪಾರ್ಟ್ ಸಿ ನಲ್ಲಿ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಚಾಪ್ಟರ್ ಒಂದು ಓದಿದ್ರು ಕೂಡ ನಿಮಗೆ ಕಂಪ್ಲೀಟಾಗಿ 9 ಮಾರ್ಕ್ಸ್ ಸಿಗುತ್ತೆ. ಆ ಒಂದೇ ಚಾಪ್ಟರ್ನಿಂದ ನೀವು 9 ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಆರಾಮಾಗಿ, ಯಾಕೆಂದರೆ ಒಂದೇ ಚಾಪ್ಟರ್ನಿಂದ 3 ಕ್ವೆಶನ್ಸ್ ಕೇಳ್ತಾರೆ. ನಿಮಗೆ ರೆಡಾಕ್ಸ್ ಕಷ್ಟ ಅಂದರೆ ಯು ಕ್ಯಾನ್ ಅವಾಯ್ಡ್ ರೆಡಾಕ್ಸ್ ಚಾಪ್ಟರ್ ಫಾರ್ ದ ಒನ್ ವಿ ಹೂ ಆರ್ ಫೇಲಿಂಗ್, ಲೈಕ್ ಫಿಯರ್ ಇದೆ, ಫೇಲ್ ಆಗೋ ಫಿಯರ್ ಇದೆ ಅವರಿಗೆ. ಸೊ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಸಿಗುತ್ತೆ, 3 ಕ್ವೆಶನ್ಸ್ ಅಟೆಂಪ್ಟ್ ಮಾಡ್ತೀರಾ. ಪಾರ್ಟ್ ಸಿ ನಲ್ಲಿ ಒಂದು 9 ಮಾರ್ಕ್ಸ್ ಸಿಗುತ್ತೆ ಅಂದ್ಕೊಳ್ಳಿ, ಪಾರ್ಟ್ ಬಿ ನಲ್ಲಿ ಒಂದು 10 ಮಾರ್ಕ್ಸ್ ಸಿಗುತ್ತೆ, ಇಲ್ಲೇ ಆಯ್ತಲ್ಲ ನಿಮಗೆ 19 ಮಾರ್ಕ್ಸ್. ಬಟ್ ಬರೆಯೋದನ್ನ ನೀಟಾಗಿ ಬರೀಬೇಕು. ಆಮೇಲೆ ಪಾರ್ಟ್ ಡಿ ನಲ್ಲಿ ಅಟ್ಲೀಸ್ಟ್ ನೀವು ಮೊದಲಿಂದನೂ ಓದ್ಕೊಂಡಿರ್ತೀರ, ಒಂದು ಚಾಪ್ಟರ್ನಾದರೂ ಓದ್ಕೊಳ್ಳಿ ಚೆನ್ನಾಗಿ. ಓಕೆ, ಪಾರ್ಟ್ ಡಿ ನಲ್ಲಿ ಯಾರಿಗೆಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿನೇ ಕಷ್ಟ ಅಂತ ಹೇಳೋರಿದ್ದೀರಾ, ನೀವು ಬೇಕಾದ್ರೆ ಒಂದು ಚಾಪ್ಟರ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಇಲ್ಲಿ ನಿಮಗೊಂದು 5 ಮಾರ್ಕ್ ಬರುತ್ತೆ ಅಂದ್ಕೊಳ್ಳಿ. 10, 9, 19, 19, 5, 24 ಆಯಿತು. ಪಾರ್ಟ್ ಎ ನಲ್ಲಿ ನೀವೇನಾದ್ರೂ ಒಂದು ಆನ್ಸರ್ ಮಾಡಿದರೆ ನಿಮಗೆ ಈಸಿಯಾಗಿ ಪಾಸ್ ಆಗ್ಬೋದು. ವಿತ್ ದಿಸ್ 3 ಸೆಕ್ಟರ್ ಯು ವಿಲ್ ಸ್ಕೋರ್ 24. ಬಟ್ 24 ಅಂತ ಇಟ್ಕೊಳ್ಬೇಡಿ, ಟಾರ್ಗೆಟ್ ಯಾವಾಗಲೂ 5 ಅಂತ ಇಟ್ಕೊಳ್ಳಿ. ನಿಮಗೆ ಪಾರ್ಟ್ ಸಿ ನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಥಿಯರಿ ಕೇಳ್ತಾರೆ. ಥಿಯರಿ ಮಕ್ಕಳೇ ಕ್ವಾಂಟಮ್ ನಂಬರ್ಸ್ ಕಲ್ತಿರ್ತೀರಾ ಅಂದ್ಕೊಳ್ಳಿ. ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಥಿಯರಿ ಸ್ಕೋರ್ ಎಲ್ಲಿ ಮಾಡ್ಬೋದು ಅಂದರೆ, ಇಲ್ಲಿ ನೋಡಿ, ಕ್ವಾಂಟಮ್ ನಂಬರ್ ಬಗ್ಗೆ ಕೇಳಬಹುದು. ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ ಹೈಸೆನ್ಬರ್ಗ್ ಪ್ರಿನ್ಸಿಪಲ್, ಅಲ್ಲೊಂದು 3 ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸಿಮಿಲರ್ಲಿ ಲೀ ಚಾಟಲಿಸ್ ಪ್ರಿನ್ಸಿಪಲ್ ಬಗ್ಗೆ ಒಂದು ಕ್ವೆಶನ್ ಪಕ್ಕಾ ಬರುತ್ತೆ, ಅಲ್ಲೊಂದು 3 ಮಾರ್ಕ್. ಸೊ ಪಾರ್ಟ್ ಸಿ ನಲ್ಲಿ ನಿಮಗೆ
3 ಮಾರ್ಕ್ ಪ್ಲಸ್ 3 ಮಾರ್ಕ್ ಟೋಟಲ್ ನಿಮಗೆ 10 ಮಾರ್ಕ್ಸ್, ಸಾರಿ 6 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡ್ಬೋದು. ಎಲ್ಲಿ? ಪಾರ್ಟ್ ಸಿ ನಲ್ಲಿ, ಜಸ್ಟ್ ಬೈ ಲುಕಿಂಗ್ ಇನ್ ಟು ದಿಸ್ ಕಾನ್ಸೆಪ್ಟ್. ಬಟ್ ಈ ಕಾನ್ಸೆಪ್ಟ್ ಇಂದ ಬರಲ್ಲ ಅಂದ್ರೆ ಸಿಕ್ಕಾಕೋತೀರ, ಆಯ್ತಾ? ನೀವು ಸ್ಟ್ರಕ್ಚರ್ ಆಫ್ ಐಟಮ್ ನಿಂದಾದ್ರೂ ಅಟ್ಲೀಸ್ಟ್ ಸ್ಕೋರ್ ಮಾಡೋಕ್ಕೆ ರೆಡಿ ಇರಬೇಕು. ಪಾರ್ಟ್ ಸಿ ಅಂತ ಹೇಳಿದ್ರೆ ಬೇಸಿಕ್ ಕಾನ್ಸೆಪ್ಟ್ಸು, ಸ್ಟ್ರಕ್ಚರ್ ಆಫ್ ಐಟಮ್ ನಿಂದೆಲ್ಲ ಈಸಿ ಕ್ವೆಶನ್ಸ್ ಕೇಳ್ತಾರೆ ಪಾರ್ಟ್ ಸಿ ನಲ್ಲಿ, ಥಿಯರಿ ಟೈಪ್ ಆಫ್ ಕ್ವೆಶನ್ಸ್. ಅಟ್ಲೀಸ್ಟ್ ಇದ್ರಲ್ಲಿ ಒಂದು 6 ಮಾರ್ಕ್ ನೀವು ಪ್ರಿಪೇರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಯು ಆರ್ ಡನ್ ವಿತ್. ನೀವು ಪಾರ್ಟ್ ಎನೇ ಮುಟ್ಟಕ್ಕೆ ಹೋಗಬೇಡಿ. ಪಾರ್ಟ್ ಬಿ ನಲ್ಲಿ ಒಂದು 10 ಮಾರ್ಕ್ ಫುಲ್ ಆನ್ ಫುಲ್ ಸ್ಕೋರ್ ಮಾಡಿ. ಪಾರ್ಟ್ ಸಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫುಲ್ ಆನ್ ಫುಲ್ 9 ಮಾರ್ಕ್ ಸ್ಕೋರ್ ಮಾಡಿ. ಪಾರ್ಟ್ ಡಿ ನಲ್ಲಿ ನೀವು ಯಾವುದಾದ್ರು 2 ಥಿಯರಿಯನ್ನು ಅಟೆಂಪ್ಟ್ ಮಾಡಿ. 10, 9, 19 ಪ್ಲಸ್ 6, 19, 6 ಅಂತ ಹೇಳಿದ್ರೆ 25 ಮಾರ್ಕ್ ಆಯಿತು. ಜೊತೆಗೆ ನೀವು ನಿಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 5 ಮಾರ್ಕ್ ಏನು ಓದಿರ್ತೀರಾ, 29 ಮಾರ್ಕ್, ಹತ್ರ 30 ಮಾರ್ಕ್ಸಿಗೆ ಬಂದಂಗೆ ಆಯ್ತು. ಇದು ಇಷ್ಟು ನೀವು ಮಾಡಿದ್ರೆ ನೀವು ಕೆಮಿಸ್ಟ್ರಿನಲ್ಲಿ ಪಾಸ್ ಆಗ್ತೀರಾ. ಐ ಡೋಂಟ್ ಲೈಕ್ ಟು ಟೆಲ್ ದಿಸ್ ಪರ್ಸ್ನಲಿ, ಬಟ್ ಸ್ಟಿಲ್ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾಟ್ ಎವ್ರಿಬಡಿ ವಿಲ್ ಬಿ ಏಬಲ್ ಟು ಲರ್ನ್ ಕೆಮಿಸ್ಟ್ರಿ. ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ತುಂಬ ಚೆನ್ನಾಗಿ ನೆನಪಿರುತ್ತೆ. ಇಲ್ಲ, ತುಂಬ ಕಡೆ ಕಮೆಂಟ್ಸ್ನಲ್ಲೆಲ್ಲ ಕೇಳಿದ್ದೀನಿ, ಮೇಡಮ್ ಕೆಮಿಸ್ಟ್ರಿ ತುಂಬ ಕಷ್ಟ ಫಸ್ಟ್ ಇಯರ್ PUC ಅಂತ ಹೇಳಿ. ಓನ್ಲಿ ಫಾರ್ ದೋಸ್. ಬಟ್ ಅಗೇನ್ ದಿಸ್ ವಿಡಿಯೋ ಇಸ್ ಆ್ಯಕ್ಚುಲಿ ಫಾರ್ ದ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಸ್ಕೋರ್ 95+. ಸೊ 95+ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನು? ಫಸ್ಟಿಗೆ ನೀವು ಮಾಡಬೇಕಾಗಿರೋ ಕೆಲಸ, ಪ್ರತಿ ಚಾಪ್ಟರ್ದು ಏನೇನು ಬರುತ್ತೆ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿನಲ್ಲಿ 3 MCQs ಬರುತ್ತೆ. ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್, ಒಂದು ಥಿಯರಿಟಿಕಲ್ ಪ್ರಾಬ್ಲಮ್. ನೀವು ಗೆಸ್ ಮಾಡಬೇಕು, ನ್ಯೂಮೆರಿಕಲ್ ಪ್ರಾಬ್ಲಮ್ 4 ಮಾರ್ಕಿಂದ ಅಥವಾ 3 ಮಾರ್ಕಿಂದ ಯಾವ್ದು ಬರ್ಬೋದು, ಥಿಯರಿ ಪ್ರಾಬ್ಲಮ್ಸ್ಗಳು ಯಾವ್ದು ಬರ್ಬೋದು, ಅದನ್ನೆಲ್ಲ ಕವರ್ ಮಾಡ್ಕೋಬೇಕು. ಥಿಯರಿ ಟೈಪ್ ಆಫ್ ಕ್ವೆಶನ್ಸು 3 MCQsನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸ್ಟ್ರಕ್ಚರ್ ಆಫ್ ಐಟಮ್ನಲ್ಲಿ ಕೂಡ ಥಿಯರಿ ಇದೆ, ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಇದೆ, 2 MCQs ಇದೆ. ಥರ್ಮೋಡೈನಮಿಕ್ಸ್ನಲ್ಲಿ 2 MCQ ಇದೆ, ಒಂದು ಶಾರ್ಟ್ ಆನ್ಸರ್ ಕ್ವೆಶನ್ಸ್ ಇದೆ. ಶಾರ್ಟ್ ಆನ್ಸರ್ ಕ್ವೆಶನ್ಸ್ನಲ್ಲಿ 2 ಮಾರ್ಕಿನ 2 ಕ್ವೆಶನ್ಸ್ಗಳು ಕೇಳ್ತಾರೆ. ಇಫ್ ಯು ವಾಂಟ್ ಟು ಆನ್ಸರ್, ಯಾರು ಪಾಸಿಂಗ್ ಸ್ಕೋರರ್ಸ್ಗೆ. ನೀವು ಸ್ಕೋರರ್ಸ್ ಕೂಡ ಯು ಕ್ಯಾನ್ ಪ್ಲ್ಯಾನ್ ಎವ್ರಿಥಿಂಗ್ ಹಿಯರ್ ಇಟ್ ಸೆಲ್ಫ್. ಪಾರ್ಟ್ ಎ ಅಂತೂ ನೀವು ಮುಟ್ಲೇಬೇಕು ಎಲ್ಲ ಚಾಪ್ಟರ್ನ. ಪಾರ್ಟ್ ಬಿ ನಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಯಾವುದು ಅಂತ ಹೇಳಿ. ಪಾರ್ಟ್ ಸಿ ನಲ್ಲಿ ಕೂಡ ಡಿಸೈಡ್ ಮಾಡ್ಕೊಳ್ಳಿ ಸ್ಕೋರರ್ಸ್ ಯಾವ ಚಾಪ್ಟರ್ಸ್ನ ನಾನು ಚೂಸ್ ಮಾಡ್ಬೋದು ಅಂತ ಹೇಳಿ. ಸ್ಕೋರರ್ಸ್, ಇಫ್ ಯು ವಾಂಟ್ ಟು avoid thermodynamics, then pay attention completely on equilibrium. Okay, so that's it. But avoid thermodynamics cannot be done in the 2 mark part A, 1 MCQ part, because ಅಲ್ಲಿ ಕೇಳ್ತಾರೆ questions ಅಂತ ಹೇಳಿ. ಸೊ ಇದು ನಿಮ್ಮ ಅಪ್ಡೇಟೆಡ್ ಬ್ಲೂ ಪ್ರಿಂಟ್ ನಾನು ತೋರಿಸಿದ್ದೀನಿ. ಯಾಕೆಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ದ ಬ್ಲೂ ಪ್ರಿಂಟ್ ವಾಸ್ ನಾಟ್ ಅಪ್ಡೇಟೆಡ್, ಸೊ ಐ ಡಿಂಟ್ ವಾಂಟೆಡ್ ಟು ಗಿವ್ ಯು ದ ಇಂಪ್ರಾಪರ್, ಒಂದು ಪ್ರಾಪರ್ ಅಲ್ಲದೆ ಇರುವಂತಹ ಇನ್ಫಾರ್ಮೇಷನ್ ನನಗೆ ಕೊಡೋದು ಬೇಕಾಗಿರಲಿಲ್ಲ. ಹಾಗಾಗಿ ಐ ಹ್ಯಾವ್ ಗಿವನ್ ದಿ ಅಪ್ಡೇಟೆಡ್ ಬ್ಲೂ ಪ್ರಿಂಟ್ ನಿಮಗೆ. ಸೊ ದಟ್ಸ್ ವೈ ದ ಪ್ರೀವಿಯಸ್ ವಿಡಿಯೋ ವಿ ಹ್ಯಾವ್ ಅನ್ಲಿಸ್ಟೆಡ್. ಇದು ನಿಮ್ಮ ಟೋಟಲ್ ಕ್ಯಾಟಗರಿ. ಇದಂತೂ ಪ್ರೀವಿಯಸ್ ವಿಡಿಯೋಗೂ ಈ ವಿಡಿಯೋಗೂ ಸೇಮ್ ಇದೆ, ಏನೂ ಚೇಂಜಸ್ ಇಲ್ಲ. ಸೊ ಹಾಗಾಗಿ ನಾನು ನಿಮಗೆ ಲೈವಲ್ಲೂ ಕೂಡ ಹೇಳಿದ್ದೆ ದ್ಯಾಟ್ ಮಕ್ಕಳೇ, ನಾನು ಒಂದ್ಸಲ ಅಪ್ಡೇಟೆಡ್ ಬ್ಲೂ ಪ್ರಿಂಟ್ ನೋಡಿ ಮತ್ತೆ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ಹೇಳ್ತೀನಿ ಅಂತ ಹೇಳಿ. ಸೊ ವೆನೆವರ್ ಯು ರೆಫರ್ ದ ಲೈವ್ ವಿಡಿಯೋದಲ್ಲಿರುವಂಥ ಬ್ಲೂ ಪ್ರಿಂಟ್ನ ರೆಫರ್ ಮಾಡೋದಕ್ಕಿಂತನೂ ಈ ವಿಡಿಯೋದಲ್ಲಿರುವ ಬ್ಲೂ ಪ್ರಿಂಟ್ನ ರೆಫರ್ ಮಾಡ್ಕೊಳ್ಳಿ. ಬ್ಲೂ ಪ್ರಿಂಟ್ ಇದು ಲಿಂಕನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಆ ಲಿಂಕನ್ನು ಪೇಸ್ಟ್ ಮಾಡಿರ್ತೀನಿ. ಆಕ್ಸಸ್ ಕ್ಲಾಸ್ ನೋಟ್ ಅಂತ ಹೇಳೋ ಲಿಂಕನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಬ್ಲೂ ಪ್ರಿಂಟ್ ಕಾಪಿ ಕೂಡ ಸಿಗುತ್ತೆ. ಹಾಗಾದರೆ ವೆರಿ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, whomever is feeling fear towards chemistry exam, I have given you the tips. ದಯವಿಟ್ಟು ಫಾಲೋ ಮಾಡಿ. ಟೇಕ್ ಕೇರ್. ಬೈ ಬೈ.